ಇಹಲೋಕ ತ್ಯಜಿಸಿದ ಗಂಗಾಧರ ದೇವರು ಯಶವಂತನಗರ ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ವಿರಕ್ತ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಇನ್ನಿಲ್ಲ. ಅಜರ ಎದ್ದೇಳ್ರಿ ಅಜರ ಕರಿ ಡಾಕ್ಟರ್ ಕರಿ ಅಜರ ಎದ್ದೇಳ್ರಿ ಅಜರ. ವೀಕ್ಷಕರು, ನೀವಿಲ್ಲಿ ಗಮನಿಸಬಹುದು, ಇಡೀ ದಿನ ನಿಷ್ಕ್ರಿಯವಾಗಿದ್ದಂಥ ಶ್ರೀಗಳ ದೇಹ ಲಿಂಗೈಕ್ಯವಾಗುವಂತಹ ಕೊನೆಯ ಗಳಿಗೆಯಲ್ಲಿ ಸಕಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ತಮ್ಮ ಕೈಗಳನ್ನು ಮೇಲಕ್ಕೆತ್ತುತ್ತಿರುವ ಶ್ರೀಗಳ ಕೊನೆಯ ಕ್ಷಣ ಇದು. ಅನಾರೋಗ್ಯದಿಂದ ಬಳಲುತ್ತಿದ್ದಂತ ಗಂಗಾಧರ ಮಹಾಸ್ವಾಮಿಗಳು ಸುಮಾರು ರಾತ್ರಿ 10:30ಕ್ಕೆ ಲಿಂಗೈಕ್ಯರಾಗಿರುವಂತಹ ಘಟನೆ ನಿಜಕ್ಕೂ ಯಶವಂತನಗರದ ಸಿದ್ದರಾಮೇಶ್ವರ ಮಠದ ಸಕಲ ಸದ್ಭಕ್ತರಿಗೆ ಅತ್ಯಂತ ನೋವು ಕೊಟ್ಟಿರತಕ್ಕಂತ ವಿಷಯ. ಅನಾರೋಗ್ಯ ನಿಮಿತ್ತ ಇಹಲೋಕ ತ್ಯಜಿಸಿದ ಗಂಗಾಧರ ದೇವರು ಬಹುದಿನಗಳ ಕಾಲ ಅನಾರೋಗ್ಯದಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ರು ಎನ್ನುವಂತಹ ಮಾಹಿತಿ. ಯಶವಂತನಗರದ ಸಾವಿರಾರು ಭಕ್ತರನ್ನ ಇವತ್ತು ಶ್ರೀಗಳು ಆಗಲಿರುವಂತದ್ದು ನಿಜಕ್ಕೂ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಮಠದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದ್ರು ಅನ್ನುವಂಥದ್ದು ಕೂಡ ಶ್ರೀಗಳು ನಮ್ಮ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ರು. ನಿಜಕ್ಕೂ ಶ್ರೀಗಳ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ಇದು ಅತ್ಯಂತ ನೋವು ತಂದಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ಆಪ್ತರಾಗಿರುವಂತಹ ಕುರುಗೋಡಿರವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಕುರುಗೋಡಿ ಅವರೇ, ಸಿದ್ದರಾಮೇಶ್ವರ ಮಠದ ಗಂಗಾಧರ ದೇವರು ಇವತ್ತು ಇಹಲೋಕ ತ್ಯಜಿಸಿರುವಂತದ್ದು ನಿಜಕ್ಕೂ ಯಶವಂತನಗರದ ಸಕಲ ಸದ್ಭಕ್ತರಿಗೆ ಅತ್ಯಂತ ದುಃಖಕರ ಮತ್ತು ಭಕ್ತರ ಪಾಲಿಗೆ ಇದು ಕರಾಳ ದಿನ ಅಂತಾನೆ ಹೇಳ್ಬೋದು. ಶ್ರೀಗಳಿಗೆ ತಾವು ಅತ್ಯಂತ ಆಪ್ತರು. ಹೇಳಿ ಕುರುಗೋಡಿರವರೇ, ಎಷ್ಟು ದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಮತ್ತೆ ಇವರಿಗೆ ಅನಾರೋಗ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಅಂತ? ಅವ್ರಿಗೆ ಆರೋಗ್ಯದಲ್ಲಿ ಮೊದಲೇ ಅವ್ರಿಗೆ ಆರೋಗ್ಯದಲ್ಲಿ ಶುಗರು BP ಸ್ವಲ್ಪ ಇತ್ತು ಸರ್. ಈ BP ಶುಗರ್ ಅನ್ನುವಂಥದ್ದು ಎಷ್ಟು ವರ್ಷದಿಂದ ಇತ್ತು ಕುರುಗೋಡಿರವ್ರೆ? ಈಗ 1.5 ವರ್ಷದಿಂದ ಶುಗರ್ BP ಇತ್ತು ಸರ್. ಈ ಶುಗರ್ BP ಮೊನ್ನೆ ಏನಾಗಿದೆ, BP ಹೈ ಆಗಿರೋದ್ರಿಂದ ಅವ್ರಿಗೆ ಏನಾಗಿದೆ, ಬ್ರೈನ್ ನಲ್ಲಿ ಬ್ಲಡ್ ಫ್ಲಾಟ್ ಆಗ್ಬಿಟ್ಟಿದೆ. ಹಾಗಾಗಿ ಮಂಡೇ ನಾವು ಸಂಜೀವನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಮತ್ತೆ OPDಗೆ ಅಲ್ಲಿ CT ಸ್ಕ್ಯಾನ್ ಮಾಡಿದ ಮೇಲೆ OPD ಯುಮ್ಸ್ ಆಸ್ಪತ್ರೆಯಲ್ಲಿ ಕರ್ಕೊಂಡ್ ಬಂದಿದ್ವಿ. ಅಲ್ಲಿಂದ ಅವರು 48 ಅವರ್ಸ್ ಅಬ್ಸರ್ವೇಷನ್ ಇಟ್ಟಿದ್ದಾಗ ನಿನ್ನೆ ರಾತ್ರಿ 10:00 ಅವರು ಏನ್ ಮಾಡಿದ್ದಾರೆ, ಭಕ್ತರಿಗೆ ಒಂದು ಪವಾಡ ರೂಪದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡೋ ರೀತಿಯಲ್ಲಿ ಅವರು ಸಡನ್ಲಿ 2 ಕೈಗಳನ್ನು ಎತ್ತಿ ಆಶೀರ್ವಾದವನ್ನ ಮಾಡಿ ನಂತರದ ಒಂದು ಅರ್ಧ ಗಂಟೆಯಲ್ಲಿ ಅವರು ಒಂದು ಪ್ರಾಣವನ್ನ ಬಿಟ್ಟಿದ್ದಾರೆ. ಆಲ್ರೆಡಿ ಇವರು ಹೋಗಿದ್ದಾರೆ ಅನ್ನೋ ಒಂದು ಗಾಸಿಪ್ ಹೋಗಿತ್ತು. ಈ ಗಾಸಿಪ್ನಿಂದ ಮೊಹರಂಗಾಗಿ ಇವರು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅಂತ ಅವರು ಪೂರ್ವಾಶ್ರಮದವರು ಮತ್ತು ಇಲ್ಲಿ ಅವರು ಆ ತರ ಒಂದು ಗಾಸಿಪ್ ಆಗಿತ್ತು. ನಾವು ಅದನ್ನ ದೇವ್ರ ಹತ್ರ ಬಿಡ್ತಾ ಇದ್ವಿ. ಆ ರೀತಿ ನಾವು ಇಲ್ಲ, ಡಾಕ್ಟರ್ ಹೇಳಿದ ತಕ್ಷಣ ಅದನ್ನ ಇದು ಮಾಡ್ತೀವಿ, ಅಲ್ಲಿ ತನಕ ನಾವು ಏನೇ ಇದ್ರು ಯಶವಂತನಗರ ಸದ್ಭಕ್ತರು ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ವಿ ಟ್ರೀಟ್ಮೆಂಟ್ಗೆ. ಹಾಗಾಗಿ ಅವರು ರಾತ್ರಿ 10:00 2 ಕೈಗಳನ್ನು ಎತ್ತಿ ಎಲ್ಲರಿಗೂ ಆಶೀರ್ವಾದ ಮಾಡಿ ನಂತರದಲ್ಲಿ ಅವರು ತಮ್ಮ ಲಿಂಗೈಕ್ಯರಾಗಿದ್ದಾರೆ. ಅಂದ್ರೆ ಪವಾಡ ಅಂತಾನೆ ಹೇಳ್ಬೋದು. ಪವಾಡಪುರಿ. ಯಾಕೆಂದ್ರೆ ಬೇರೆ ಯಾರಿಗೂ ಇದು ಇಲ್ಲದವರು ಸುಮ್ಮನೆ ಅನ್ನೆಸರಿಯಾಗಿ ಇಲ್ಲ, ಇದು ಹೋಗಿರೋ ಜೀವವನ್ನ ಇವರು ಸುಮ್ಮನೆ ಅಲ್ಲಿ ಇಟ್ಕೊಂಡಿದ್ದಾರೆ, ಇವರು ಮೊಹರಂ ಹಬ್ಬ ಮಾಡೋದಕ್ಕೆ ಮಾಡ್ತಾರೆ, ಅದಕ್ಕಾಗಿ ಅಜ್ಜರಿಗೆ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಅದು ಯಾವುದೇ ರೀತಿ ಇಲ್ಲ ಅನ್ನೋದನ್ನ ಅವರು ನಮಗೆ ತೋರಿಸ್ಕೊಟ್ಟು ನಮ್ಮ ಸಿದ್ದರಾಮೇಶ್ವರ ಪವಾಡವನ್ನ ತೋರಿಸ್ಬಿಟ್ಟು ಹೋಗಿದ್ದಾರೆ. ಆ ವಿಡಿಯೋ ನಿಮ್ಗೂ ಹಾಕ್ತೀನಿ. ಅಂದ್ರೆ ಕುರುಗೋಡಿ ಅವರೇ, ಶ್ರೀಗಳು ಸುಮಾರು ಸಮಯಗಳ ಕಾಲ ಕೋಮದಲ್ಲಿ ಇದ್ರು ಅಂತ ಹೇಳ್ತೀರಿ. ಸೋಮವಾರ ಮಧ್ಯಾಹ್ನ 4 ಗಂಟೆಯಿಂದ ಹಿಡಿದು ನಿನ್ನೆ ಸಾಯಂಕಾಲ, ನಿನ್ನೆ ರಾತ್ರಿ 10 ಗಂಟೆ ತನಕನು ಯಾವುದೇ ರೀತಿಯ ಪಲ್ಸ್ ಇಲ್ಲ. ಒಂದು ದಿನ ಹಿಂದೆ ಮಾತ್ರ 40ರಿಂದ 45 ಇರುವಂತ ಪಲ್ಸ್ ನಿನ್ನೆ ಮಾತ್ರ 85-90 ತನಕ ಪಲ್ಸ್ ರೇಟ್ ಜಾಸ್ತಿ ಆಗಿ ಅನಂತರದಲ್ಲಿ ಅವರು ಕೈ ಕಾಲು ಎಲ್ಲ ಸ್ವಾಧೀನ ಮಾಡಿ 2 ಕೈಯನ್ನ ಎತ್ತಿ ಎಲ್ಲರಿಗೂ ಹಿಂಗೆ ಆಶೀರ್ವಾದ ಮಾಡಿ ನಂತರ ಅವರು ಇದಾಗಿ. ಓಕೆ ಕುರುಗೋಡಿರವ್ರೆ, ಈಗ ಶ್ರೀಗಳ ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬರುತ್ತೆ ಮತ್ತು ಶ್ರೀಗಳ ಅಂತ್ಯ ಸಂಸ್ಕಾರ ಯಾವ್ಯಾವ ವಿಧಿವಿಧಾನಗಳಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಮತ್ತು ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಏನಾದರೂ ಮಾಹಿತಿ ಕೊಡ್ಲಿಕ್ಕಾಗುತ್ತಾ ಕುರುಗೋಡಿರವ್ರೆ? ಇಂದು ಸಾಯಂಕಾಲ 4:30ಕ್ಕೆ ನಮ್ಮ ಶ್ರೀಮಠಕ್ಕೆ ಅವರ ಒಂದು ಲಿಂಗೈಕ್ಯದಂತ ಪಾರ್ಥಿವ ಶರೀರ ಬರುತ್ತದೆ. ನಂತರದಲ್ಲಿ ಅವರು ವಿಧಿವಿಧಾನಗಳು ಎಲ್ಲ ಸ್ವಾಮೀಜಿಯವರು ಸೇರಿ ಗದಗಿನ ತೋಂಟದಾರ್ಯ ಮಠದವರ ಅಧ್ಯಕ್ಷತೆಯಲ್ಲಿ ಮತ್ತು ಪ್ರಭು ಸ್ವಾಮೀಜಿಯವರು, ನಾಗಲಾಪುರದ ಸ್ವಾಮೀಜಿಯವರು, ಬಾಚಿಕೊಂಡೇನಹಳ್ಳಿ ಸ್ವಾಮೀಜಿಯವರು, ಇನ್ನು ಅನೇಕ ಸ್ವಾಮೀಜಿಗಳ
ವಿಧಿವಿಧಾನದ ರೀತಿಯಲ್ಲಿ ನಮ್ಮ ಕರ್ತೃ ಗದ್ದಿಗೆ 3 ಕಡೆ ಜೀವಂತ ಸಮಾಧಿ ಆಗಿರುವಂತ ಸಿದ್ದರಾಮೇಶ್ವರ ಗದ್ದಿಗೆಯ ಪಕ್ಕದಲ್ಲಿ ನಮ್ಮ ಇವರ ಹಿಂದಿನ ಮೌನ ಸಂಗನ ಬಸವ ಸ್ವಾಮಿಗಳ ಒಂದು ಸನ್ನಿಧಿ ಗದ್ದಿಗೆಯ ಪಕ್ಕದಲ್ಲಿ ಇವರ ಒಂದು ಅಂತಿಮ ಸಂಸ್ಕಾರವನ್ನ ನಾಳೆ ಮಧ್ಯಾಹ್ನ 3 ಗಂಟೆಗೆ, ನಾಳೆ ಅಂದರೆ 27/6/2026 ಮಧ್ಯಾಹ್ನ 3 ಗಂಟೆಗೆ. ಹೌದು. ಅಂದರೆ ಯಶವಂತ ನಗರ ಹೊರವಲಯದಲ್ಲಿರ್ತಕ್ಕಂಥ ಏನು ಮೀನುಗೊಳದಲ್ಲಿ. ಹೌದ್ರಿ, ಮೀನುಗೊಳದಲ್ಲಿ ರೀ. ಓಕೆ ಧನ್ಯವಾದಗಳು ಕುರುಗೋಡ್ರವರೇ ನಿಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಶ್ರೀಗಳ ಪಾರ್ಥಿವ ಶರೀರ ಈಗ ಮಠಕ್ಕೆ ಆಗಮಿಸುವಂತಹದ್ದು. ಈಗ ಸಂಡೂರು ಸರ್ಕಲ್ನಿಂದ ಏನು ಸಂಡೂರಿನ ವಿಜಯ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಏನು ಪೊಲೀಸ್ ಸ್ಟೇಷನ್ವರೆಗೆ ಮೆರವಣಿಗೆ ಮೂಲಕ ಮಾಡ್ತಾ ಈಗ ಯಶವಂತ ನಗರದ ಶ್ರೀಗಳ ಮಠಕ್ಕೆ ತರ್ತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ.